ನಮ್ಮ ಕನ್ನಡ ಇಂಡಸ್ಟ್ರಿ ಫೇಲ್ ಆಗ್ತಾ ಇದೆ. 2023ರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಆದಂತಹ ಮೂವಿಗಳ ಸಂಖ್ಯೆ 225. ಆದರೆ ಈ 225 ಮೂವಿಗಳಲ್ಲಿ ಇಟ್ಟಂತಹ ಮೂವಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟು. 2024ರಲ್ಲಿ ರಿಲೀಸ್ ಆದಂತಹ ಮೂವಿಗಳ ಸಂಖ್ಯೆ 212. ಆದರೆ ಅದರಲ್ಲಿ ಹಿಟ್ಟಾಗಿದ್ದು ಕೆಲವೊಂದಷ್ಟು ಮಾತ್ರ. ಆದರೆ ಈ ವರ್ಷ ಸಿಚುವೇಶನ್ ಇನ್ನೂ ಕೂಡ ಕ್ರಿಟಿಕಲ್ ಇದೆ. ಈ ವರ್ಷ ಇನ್ನೂ ಮುಗಿತಾ ಇಲ್ಲ, ಈಗ ಆಲ್ರೆಡಿ 200ಕ್ಕಿಂತ ಹೆಚ್ಚು ಮೂವಿಗಳು ರಿಲೀಸ್ ಆಗಿದ್ದಾವೆ. ಆದರೆ ರಿಲೀಸ್ ಆಗಿರುವಂತಹ ಈ 200 ಮೂವಿಗಳಲ್ಲಿ ಹಿಟ್ಟಾದಂತಹ ಮೂವಿಗಳು ಕೇವಲ 5ರಿಂದ 6 ಅಷ್ಟೇ. ಅಂದರೆ ಇವು ಕೂಡ ತುಂಬಾನೇ ದುಡ್ಡು ಮಾಡೋದು ಅಂತಲ್ಲ, ಅವ್ರು ಹಾಕಿರುವಂತಹ ಬಂಡವಾಳ ಡಬಲ್ ಆಗಿದೆ ಅಷ್ಟೇ. ಮಾಸ್ ಮೂವಿನಲ್ಲಿ ಓವರ್ ಬಿಲ್ಡಪ್ ಜಾಸ್ತಿ, ಲವ್ ಸ್ಟೋರೀಸ್ ಕನೆಕ್ಟ್ ಆಗ್ತಿಲ್ಲ, ಥ್ರಿಲ್ಲರ್ ಸ್ಟೋರೀಸ್ ಬೋರಿಂಗ್ ಅನ್ನಿಸ್ತಾ ಇದೆ, ಕಾಮಿಡಿ ಮೂವಿನಲ್ಲಿ ನಗುನೇ ಬರ್ತಾ ಇಲ್ಲ, ಹಾರರ್ ಮೂವಿನಲ್ಲಿ ಭಯನೂ ಆಗ್ತಾ ಇಲ್ಲ. ಸೊ ಯಾಕೆ ಹೀಗಾಗ್ತಾ ಇದೆ? ಒಂದು ಕಾಲದಲ್ಲಿ ಮೂವೀಸ್ ಅಂದರೆ ಹೀಗಿರಬೇಕು, ಸ್ಟಾರ್ಡಮ್ ಅಂದರೆ ಹೀಗಿರಬೇಕು ಅಂತ ತೋರ್ಸಂಡು ಕೊಟ್ಟಂತಹ ಸ್ಯಾಂಡಲ್ವುಡ್ಗೆ ಈಗೇನಾಯಿತು ನೋಡಿ. ಒಂದು ಮೂವಿನ ಮಾಡಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕು, ಆ್ಯಂಡ್ ಆ ದುಡ್ಡನ್ನ ಕೊಡೋದಕ್ಕೆ ಅಂತಲೇ ಪ್ರೊಡ್ಯೂಸರ್ಸ್ ಇರೋದು. ನಮ್ಮಲ್ಲಿರುವಂತಹ ತುಂಬ ಜನ ಪ್ರೊಡ್ಯೂಸರ್ಸ್ ಹೇಗೆ ಅಂದರೆ ದೊಡ್ಡ ಸ್ಟಾರ್ಸ್ಗೆ ಮಾತ್ರ ಬೇಕಾದಷ್ಟು ದುಡ್ಡನ್ನ ಸುರಿತಾರೆ, ಹೊಸೊಬ್ರಿಗೆ ಮಾತ್ರ ಅವಕಾಶ ಕೊಡಲ್ಲ. ನಮ್ಮಲ್ಲಿರುವಂತಹ ಪ್ರೊಡ್ಯೂಸರ್ಸ್ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಓಲ್ಡ್ ಪ್ಯಾಟರ್ನ್ಸ್ನ ನೋಡ್ತಾರೆ. ಓಲ್ಡ್ ಪ್ಯಾಟರ್ನ್ಸ್ ಅಂದರೆ ಏನು ಅಂತ ಕೇಳಿದ್ರೆ, ಮಾಸ್ ಸ್ಟೋರಿ ಇರಬೇಕು, ಓವರ್ ಬಿಲ್ಡಪ್ ಫೈಟ್ ಸೀನ್ ಇರಬೇಕು, ನೀನು ನರಿ ಆದರೆ ನಾನು ಸಿಂಹ ಅಂತ ಹೀರೋ ಬಾಯಿಂದ ಒಂದು ಡೈಲಾಗ್ ಬರಬೇಕು, ಹಳ್ಳಿ ಜನ ಏನಾದ್ರು ತೊಂದರೆಲಿದ್ರೆ ಅಲ್ಲಿ ಹೀರೋ ಹೋಗಿ ಕಾಪಾಡಬೇಕು, ಆ್ಯಂಡ್ ಅದೇ ಸೈಕಲ್ ಗ್ಯಾಪಲ್ಲಿ ಒಂದು ಕಿತ್ತೋಗಿರೋ ಲವ್ ಸ್ಟೋರಿ ಇರಬೇಕು. ಬರೀ ಇದೇ ಆಯಿತು. ಇದನ್ನ ಬಿಟ್ಟು ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋದು ನಮ್ಮ ಪ್ರೊಡ್ಯೂಸರ್ಸ್ ತಲೆಯಲ್ಲೇ ಇಲ್ಲ. ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ? ಈ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಬಿಸ್ನೆಸ್ ಮ್ಯಾನ್ಗಳು, ದುಡ್ಡಿರುವಂತಹ ಪೊಲಿಟಿಷಿಯನ್ಸ್ಗಳು ತಮ್ಮ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಮಾಡ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಅವರಿಗೆ ಮೂವೀಸ್ ಬಗ್ಗೆ ಏನೂ ಕೂಡ ಫ್ಯಾಷನ್ ಇರಲ್ಲ, ಮೂವೀಸ್ ಬಗ್ಗೆ 0% ನಾಲೆಡ್ಜ್ ಇರುತ್ತೆ. ಅಂಥವ್ರು ಯಾವ್ದ್ಯಾವುದೋ ಮಾಸ್ ಸ್ಟೋರಿ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಆ ಮೂವಿನ ಪ್ರೊಡ್ಯೂಸ್ ಮಾಡಿಬಿಡೋದು. ಹೀಗಾಗಿನೇ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಮೂವಿಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಹಿಟ್ ಆಗದೆ ಇರುವಂತಹ ಮೂವಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ. ಜನನು ನೋಡಿದ್ದನ್ನೇ ಎಷ್ಟು ಅಂತ ನೋಡ್ತಾರೆ ಹೇಳಿ? ಅವರು ಕೊಟ್ಟಿರುವಂತಹ ದುಡ್ಡಲ್ಲಿ ಬಿರಿಯಾನಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನೀವು ಅಳಿಸೋಗಿರೋ ಚಿತ್ರಾನ್ನ ಕೊಟ್ಟರೆ ಅವರು ನೆಕ್ಸ್ಟ್ ಟೈಮ್ ನಿಮ್ಮ ಹೋಟೆಲ್ಗೆ ಬರ್ತಾರಾ? ಪಕ್ಕದ ಹೋಟೆಲ್ನಲ್ಲಿ ಅದೇ ರೇಟ್ಗೆ ಬಿಸಿ ಬಿಸಿ ಬಿರಿಯಾನಿ ಸಿಗ್ತಾ ಇದೆ ಅಂದರೆ ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಇವ್ರು ಬಂದು ಬಾಯಿ ಬಟ್ಕೊಳ್ಳೋದು, ನಮ್ಮ ಕನ್ನಡ ಮೂವೀಸ್ನ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಬೇರೆ ಭಾಷೆ ಮೂವೀಸ್ನ ನೋಡ್ತಾ ಇದ್ದಾರೆ ಅಂತ. ಹೀಗೆ ಹೇಳಿ ಇದರಲ್ಲಿ ತಪ್ಪು ಯಾರ್ದು? ನಂತರ ನಮ್ಮ ಭಾಷೆ ಮೂವೀಸ್ನ ಬಿಟ್ಟು ಬೇರೆ ಭಾಷೆಯ ಮೂವೀಸ್ನ ನೋಡ್ತಾ ಇರುವಂತಹ ಜನರನ್ನ ವಾಪಸ್ ನಮ್ಮ ಭಾಷೆಯ ಮೂವೀಸ್ಗೆ ಕರ್ಕೊಂಡು ಬರಬೇಕು ಅಂದರೆ ಒಬ್ಬ ದೊಡ್ಡ ಸ್ಟಾರ್ನ ಮೂವಿನೇ ಬರಬೇಕು. ನೋಡಿ ನಮ್ಮ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಈ ಇನ್ಸ್ಟಾಗ್ರಾಮ್ನಲ್ಲಿ 30 ಸೆಕೆಂಡ್ಸ್ನ ರೀಲ್ಸ್ನ ನೋಡಿ 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 ಅವರ ಅಟೆನ್ಷನ್ ಸ್ಪ್ಯಾಮ್ ರೇಟ್ ಅನ್ನೋದು ಬಿದ್ದೋಗ್ಬಿಟ್ಟಿದೆ. ಅವರಿಗೆ ಯೂಟ್ಯೂಬ್ನಲ್ಲಿ 10 ನಿಮಿಷದ ವಿಡಿಯೋ ನೋಡೋದೇ ಕಷ್ಟ. ಅಂಥದ್ರಲ್ಲಿ 2 ರಿಂದ 3 ಗಂಟೆ ಕೂರಿಸಿ ಅವರಿಗೊಂದು ಮೂವಿನ ತೋರಿಸ್ಬೇಕು ಅಂದರೆ ಆ ಮೂವಿ ಎಷ್ಟು ಚೆನ್ನಾಗಿರಬೇಕು, ಆ್ಯಂಡ್ ಆ ಮೂವಿಲಿ ಎಷ್ಟೆಲ್ಲ ಕ್ರಿಯೇಟಿವಿಟಿ ಇರಬೇಕು. ಹಾಗಂತ ಕ್ರಿಯೇಟಿವ್ ಆಗಿರುವಂತಹ ಮೂವೀಸ್, ಹೊಸದಾಗಿ ಏನೋ ಟ್ರೈ ಮಾಡಿರುವಂತಹ ಮೂವೀಸ್ ಎಲ್ಲ ಹಿಟ್ಟಾಗಿದಾವ? ಇಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬ್ಲಿಂಕ್ ಅನ್ನುವಂತಹ ಒಂದು ಮೂವಿ. ಈ ಮೂವಿ ಹೆಸರಂತೂ ನೀವು ಕೇಳೇ ಇರ್ತೀರ, ಆದರೆ ನಿಮಗೆ ಗೊತ್ತಾ, ಈ ಮೂವಿ ಥಿಯೇಟರ್ನಲ್ಲಿ ರಿಲೀಸ್ ಆದ ಕೇವಲ 5 ದಿನಕ್ಕೆ 30 ಲಕ್ಷ ರೂಪಾಯಿಗಳನ್ನ ಸಂಪಾದಿಸುತ್ತೆ. ನಂತರ ಥಿಯೇಟರ್ನಲ್ಲಿ ರಿಲೀಸ್ ಆದ ಕೇವಲ 5 ದಿನಕ್ಕೆ ಈ ಮೂವಿ OTTಲಿ ಬರುತ್ತೆ, ಅಂಡ್ OTTಲಿ ಸೂಪರ್ ಹಿಟ್. ಇದರ ಅರ್ಥ ಏನು? ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಸಹ ಕ್ರಿಯೇಟಿವಿಟಿ ಇದೆ, ಒಳ್ಳೊಳ್ಳೆ ಮೂವೀಸ್ ಇದ್ದಾವೆ, ಆದರೆ ಅವೆಲ್ಲ ಓವರ್ ಶ್ಯಾಡೋ ಆಗಿಬಿಟ್ಟಿದ್ದಾವೆ. ಅಂದರೆ ಕೆಲವೊಂದು ಕಿತ್ತೋಗಿರುವಂತಹ ಮೂವೀಸಿಂದ ಇಂಡಸ್ಟ್ರಿಯ ಹೆಸರು ಹಾಳಾಗೋಗಿ ರೆಕಗ್ನೈಸೇಷನ್ ಆ್ಯಂಡ್ ಸಪೋರ್ಟ್ ಸಿಗಬೇಕಾಗಿರುವಂಥ ಮೂವೀಸ್ಗೆ ರೆಕಗ್ನೈಸೇಷನು ಸಿಗಲ್ಲ ಆ್ಯಂಡ್ ಸಪೋರ್ಟ್ ಕೂಡ ಸಿಗಲ್ಲ. ಆ ಮೂವೀಸ್ ಜೊತೆ ಮೋಸ ಆಗುತ್ತೆ. ಆ್ಯಂಡ್ ಇದೇ ಇಲ್ಲಿ ಬ್ಲಿಂಕ್ ಮೂವಿ ಜೊತೆಗೂ ಕೂಡ ಆಗಿತ್ತು. ಯಾಕೆ ಮೂವೀಸ್ ಥಿಯೇಟರ್ನಲ್ಲಿ ಓಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಬಿಗ್ ರೀಸನ್ ಬಂದು OTT. ಮೂವಿ ಥಿಯೇಟರ್ನಲ್ಲಿ ರಿಲೀಸ್ ಆದ ಸ್ವಲ್ಪ ದಿನಕ್ಕೆ ಆ ಮೂವಿ OTTಲಿ ಬರುತ್ತೆ. ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡೋ ಥರ ಇದ್ದರೆ, ಅಂಥದ್ರಲ್ಲಿ ಜನ ತಮ್ಮ ಕಂಫರ್ಟ್ನೆಸ್ಸಿಂದ ಹೊರಗಡೆ ಬಂದು ದುಡ್ಡು ಕೊಟ್ಟು ಯಾಕೆ ಮೂವೀಸ್ನ ನೋಡಬೇಕು ಹೇಳಿ? ಆ್ಯಂಡ್ ಇನ್ನೊಂದು ಮಹಾನ್ ಸಮಸ್ಯೆ ಅಂದರೆ ಪೈರಸಿ. ಈ ಕೇಸ್ನಲ್ಲಂತೂ ಜನ ಸಬ್ಸ್ಕ್ರಿಪ್ಷನ್ಗೂ ಸಹ ₹1 ಖರ್ಚು ಮಾಡದೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮೂವೀಸ್ನ ನೋಡ್ತಾರೆ. ಹಾಗಾದರೆ ಈ ಪೈರಸಿನ ತಡೆಯೋದಕ್ಕೆ ಆಗೋದೇ ಇಲ್ವಾ? ಆಬ್ವಿಯಸ್ಲಿ ತಡೀಬೋದು. 2018 KGF ಮೂವಿ ರಿಲೀಸ್ ಆದಾಗ ಯಶ್ ಅವರು ತಮ್ಮ ಫ್ಯಾನ್ಸ್ ಹತ್ರ ಏನಂತ ಕೇಳ್ಕೊಂಡ್ರು ಗೊತ್ತಾ? ನಾವು 2-3 ವರ್ಷದಿಂದ ಕಷ್ಟಪಟ್ಟು ಈ ಮೂವಿನ ಮಾಡಿದ್ದೀವಿ, ಸೊ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟೆ ಈ ಮೂವಿನ ನೋಡಿ, ಯಾರೂ ಸಹ ಪೈರಸಿನ ಮಾಡಬೇಡಿ. ಇನ್ ಕೇಸ್ ಯಾವುದಾದ್ರೂ ವೆಬ್ಸೈಟ್ನಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಮೂವಿಯ ಕಾಪಿ ಸಿಕ್ಕಿದ್ರೆ ಅದನ್ನು ನಾವು ರಿಪೋರ್ಟ್ ಮಾಡಿ ಬ್ಲ್ಯಾಕ್ ಮಾಡ್ತೀವಿ ಅಂತ ಫ್ಯಾನ್ಸ್ ಹತ್ರ ಕೇಳ್ಕೊಂಡಿದ್ರು. ಆ್ಯಂಡ್ ಇದು ವರ್ಕ್ ಸಹ ಆಗಿತ್ತು.
KGF ಮೂವಿಯ ಪೈರೇಟೆಡ್ ಕಾಪಿ ಸಿಗ್ತಾ ಇದ್ದಂತಹ ಎಷ್ಟೋ ವೆಬ್ಸೈಟ್ಸ್ ನ, ಎಷ್ಟು ಟೆಲಿಗ್ರಾಮ್ ಗ್ರೂಪ್ ನ ಆನ್ ದ ಸ್ಪಾಟ್ ಬ್ಲಾಕ್ ಮಾಡಿದ್ರು. ಸೊ ಈ ರೀತಿ ಅವ್ರ ಮೂವಿ ಇದ್ದಾಗ ಮಾತ್ರ ಪೈರಸಿ ಬಗ್ಗೆ ಧ್ವನಿ ಎತ್ತೋ ಬದಲು ಎಲ್ರು ಸೇರ್ಕೊಂಡು, ಅಂದ್ರೆ ಎಲ್ಲ ಫಿಲ್ಮ್ ಮೇಕರ್ಸ್, ಎಲ್ಲ ಹೀರೋಸ್ ಸೇರ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಗೌರ್ಮೆಂಟ್ನವರು ಆಕ್ಷನ್ ತಗೊಳಲ್ವಾ? ಆಗ ಈ ಪೈರಸಿ ಅನ್ನೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಲ್ವಾ? ಆದ್ರೆ ಎಲ್ಲಿ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಷ್ಟೊಂದು ಒಗ್ಗಟ್ಟು ಬೇಕಲ್ಲ. ಅಂಡ್ ಇನ್ನೊಂದು ದೊಡ್ಡ ರೀಸನ್ ಏನು ಅಂದ್ರೆ, ಒಳ್ಳೆ ಕಂಟೆಂಟ್ ಇದ್ರೂ ಸಹ ಯಾಕೆ ಮೂವೀಸ್ ಹಿಟ್ ಆಗಲ್ಲ ಅಂದ್ರೆ ಆ ಮೂವಿಯ ಪ್ರಮೋಷನ್ ಆಗಿರಲ್ಲ. ನಾನು ಆಗ್ಲೇನೆ ಹೇಳ್ದೆ ಅಲ್ವಾ, ಇನ್ನು ಈ ವರ್ಷ ಮುಗಿಯೋದಕ್ಕಿಂತ ಮುಂಚೆನೆ ಎಷ್ಟು ಮೂವಿಗಳು ರಿಲೀಸ್ ಆಗಿದಾವೆ ಅಂತ. ಆದ್ರೆ ಆ ಮೂವಿಗಳು ಯಾವಾಗ ಥಿಯೇಟರ್ಗೆ ಬಂದ್ವು, ಯಾವಾಗ ಥಿಯೇಟರ್ ನಿಂದ ಓದು ಅನ್ನೋದೇ ಗೊತ್ತಿರಲ್ಲ. ಇದಕ್ಕೆ ರೀಸನ್ ಬಂದು ಆ ಮೂವಿಗಳ ಪ್ರಮೋಷನ್ ಸರಿಯಾಗಿ ಆಗಿರಲ್ಲ. ಇನ್ನು ಅದೇ ಹಳೆ ಸ್ಟೈಲ್ ನಲ್ಲಿ ಪ್ರೆಸ್ ಮೀಟ್ ಕರೆಯೋದು, ಇಂಟರ್ವ್ಯೂಸ್ ಮಾಡೋದು, ಅಂಡ್ ಆ ಇಂಟರ್ವ್ಯೂಸ್ ನಲ್ಲೂ ಸಹ ಇವರೇ ಪ್ರಶ್ನೆನ ಬರ್ಕೊಡ್ತಾರಂತೆ. ಆ ಪ್ರಶ್ನೆನ ಆ ಇಂಟರ್ವ್ಯೂಸ್ ನವರು ಕೇಳ್ಬೇಕಂತೆ. ಸೊ ಈ ಚೀಪ್ ಟ್ರಿಕ್ ನ ಬಿಟ್ಟು ಟ್ರೆಂಡಿಂಗ್ ನಲ್ಲಿರುವಂತಹ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಪರ್ಫೆಕ್ಟ್ ಒಂದು ಎಕ್ಸಾಂಪಲ್ ಅಂದ್ರೆ ಇತ್ತೀಚೆಗೆ ರಿಲೀಸ್ ಆದಂತಹ ಸೂ ಫ್ರಮ್ ಸೋ ಈ ಮೂವಿ ಹಿಟ್ಟಾಗೋದಿಕ್ಕೆ ಅರ್ಧ ಕಾರಣನೇ ಈ ಮೂವಿಯ ಪ್ರಮೋಷನ್. ಇನ್ಸ್ಟಾ ರೀಲ್ಸ್ ನಲ್ಲಂತೂ ಈ ಮೂವಿಯ ಸಾಂಗ್ಸ್ ಸೂಪರ್ ಹಿಟ್ ಆಯ್ತು. ಜನರಿಗೆ ರಾಜ್ವಿ ಶೆಟ್ಟಿ ಅವ್ರದ್ದು ಒಂದು ಮೂವಿ ಬರ್ತಾ ಇದೆ ಅಂಡ್ ಈ ಸಾಂಗ್ ಅವ್ರ ಮೂವಿಗೆ ಅಂತ ಗೊತ್ತಾಯ್ತು. ಇನ್ನು ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ, ತಾನೊಬ್ಬ ಹೀರೋ ಅನ್ನುವಂತಹ ಈಗೋ ಆಟಿಟ್ಯೂಡ್ ನ ಸೈಡಿಗೆ ಇಟ್ಟು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಟಾಪ್ ಕ್ರಿಯೇಟರ್ಸ್ ಜೊತೆಗೆ ಕೊಲ್ಯಾಬ್ ಮಾಡಿ ಅವ್ರ ಜೊತೆ ವಿಡಿಯೋಗಳನ್ನ ಮಾಡಿದ್ರಿಂದಾನೇ ಇವರಿಗೆ ತುಂಬಾ ಚೆನ್ನಾಗಿ ರೀಚ್ ಸಹ ಸಿಕ್ತು. ಇಷ್ಟೆಲ್ಲಾ ಬಿಡಿ, ಇಷ್ಟೆಲ್ಲ ಸರ್ಕಸ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಇನ್ ಕೇಸ್ ದೊಡ್ಡ ಸ್ಟಾರ್ ಇದ್ದು ಈಗ ಆಲ್ರೆಡಿ ಅವರಿಗೆ ಒಂದು ಫ್ಯಾನ್ ಬೇಸ್ ಇದೆ ಅಂದ್ರೆ, ಅವರು ಒಂದು ಸಖತ್ತಾಗಿರೋ ಒಂದು ಮೂವಿನ ಕೊಟ್ರೆ ಅವ್ರ ಫ್ಯಾನ್ಸೇ ಆ ಮೂವಿನ ಬೆಳೆಸ್ಬಿಡ್ತಾರೆ. ಬಾಯಿಂದ ಬಾಯಿಗೆ ಅಡ್ವರ್ಟೈಸ್ಮೆಂಟ್ ತರ. ಒಬ್ಬ ಮೂವಿನ ನೋಡಿದಾನೆ ಅಂದ್ರೆ, ಆ ಮೂವಿ ನಿಜವಾಗ್ಲೂ ಚೆನ್ನಾಗಿದೆ ಅಂದ್ರೆ ಅವನು ಬಂದು ಇನ್ನೊಬ್ಬನ ಹತ್ರ ಹೇಳ್ತಾನೆ. ಇದಕ್ಕಿಂತ ದೊಡ್ಡ ಪ್ರಮೋಷನ್ ನನ್ನ ಪ್ರಕಾರ ಇನ್ನೊಂದಿಲ್ಲ. ಈ ತರ ಪ್ರಮೋಷನ್ ಆಗ್ಬೇಕು ಅಂದ್ರೆ ಆ ಮೂವಿಯ ಕಂಟೆಂಟ್ ಸಹ ಅಷ್ಟೇ ಚೆನ್ನಾಗಿರ್ಬೇಕು. ಇನ್ನು KGF, ಕಾಂತಾರ, ವಿಕ್ರಾಂತ್ ರೋಣ ಇಂಥ ಮೂವಿಗಳು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿ ಅವೆಲ್ಲ ಬ್ಲಾಕ್ ಬಸ್ಟರ್ ಆಗಿ ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಹೆಸರು ಸಹ ಬಂತು. ನಂತರ ಇದೇ ಟ್ರೆಂಡ್ ನ ಫಾಲೋ ಮಾಡ್ಕೊಂಡು ಪ್ರತಿಯೊಬ್ಬ ಸ್ಟಾರ್ ಕೂಡ 2-3 ವರ್ಷಕ್ಕೆ ಒಂದು ಮೂವಿನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಾ ಬಿಟ್ಟು ಈಗ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1 ಈ ಮೂವಿನ ಹೋಗಿ ನೋಡಿದೆ. ಲಿಟ್ರಲಿ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದಂತಹ ಮೂವಿಗಳು 2, ಅದರಲ್ಲಿ ಈ ಮೂವಿ ಸಹ ಒಂದು, ಕಾಂತಾರ ಚಾಪ್ಟರ್ 1. ನನಗೆ ಈ ಮೂವಿ ನೋಡಿದ್ಮೇಲೆ ಅನ್ಸಿದ್ದೇನು ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ದೊಡ್ಡ ಹೀರೋಸ್ ಅಲ್ಲ, ಒಂದು ಒಳ್ಳೆಯ ಮೂವಿ ಕಂಟೆಂಟ್. ಆ ಕೆಲಸನ ರಿಷಬ್ ಶೆಟ್ಟಿ ಅವರು ಇಲ್ಲಿ ತುಂಬಾನೇ ಚೆನ್ನಾಗಿ ನಿರ್ವಹಿಸ್ತಾರೆ. ಅಂಡ್ ಈ ಮೂವಿ ಎಲ್ಲಾ ಭಾಷೆಯಲ್ಲೂ ಸಹ ರಿಲೀಸ್ ಆಗಿದೆ. ಪರ್ಸನಲಿ ಈ ಮೂವಿ ನನಗೆ ತುಂಬಾನೇ ಇಷ್ಟ ಆಯಿತು. ಇನ್ನು ಈ ಮೂವಿ ಬಗ್ಗೆ ಜಾಸ್ತಿ ಹೇಳಿ ನಾನು ಸ್ಪಾಯ್ಲ್ ಮಾಡಲ್ಲ. ಅಂಡ್ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ನೋಡಿದಂತಹ ಇನ್ನೊಂದು ಮೂವಿ ಅಂದ್ರೆ ಅದು ಮಾರ್ಟಿನ್. ಲಿಟ್ರಲಿ ಒನ್ ಆಫ್ ದ ವರ್ಸ್ಟ್ ಮೂವಿ ಇನ್ ಮೈ ಲೈಫ್ ಅಂತ ಅನ್ನಿಸ್ತು. ಆ ಮೂವಿಯ ನಂತರನೇ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸರು ನಿಜವಾಗ್ಲೂ ತುಂಬಾನೇ ಹಾಳಾಯ್ತು ಅಂತ ಅನ್ನಿಸ್ತು. ಏನು ಈಗೆಲ್ಲ ಹೇಳ್ತಾ ಇದೀಯಾ, ನಮ್ಮ ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಪ್ಪ ಅಂತ ಹೇಳೋರಿಗೆ ನಾನು ಹೇಳೋದೇನು ಅಂದ್ರೆ, ನೋಡಿ, ನೀವು ಊಟ ಮಾಡುವಂತಹ ಅನ್ನದಲ್ಲಿ ಒಂದು ಕಲ್ಲು ಬಿದ್ದಿರುತ್ತೆ. ಕಲ್ಲು ಬಿದ್ದಿದೆಯಲ್ಲ ಅಂತ ಆ ಕಲ್ಲನ್ನ ಎತ್ತಿ ಸೈಡಿಗೆ ಇಡ್ತಿರೋ, ಅಥವಾ ಹೆಂಗಿದ್ರು ನಮ್ಮನೆ ಊಟ ಅಲ್ವಾ ಗುರು ಅಂತ ಆ ಕಲ್ಲನ್ನ ಸೇರಿಸಿ ತಿಂತಿರೋ? ನಾನು ಹೇಳೋದೇನು ಅಂದ್ರೆ, ಇಂಥ ಡಬ್ಬಾ ಮೂವೀಸ್ಗೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಬೇಕಾದ್ರೂ ದುಡ್ಡನ್ನ ಸುರಿತಾರೆ. ಆದ್ರೆ ಒಳ್ಳೆ ಕಂಟೆಂಟ್ ಇರೋಂತ ಮೂವಿನ, ಒಳ್ಳೆ ಕ್ರಿಯೇಟಿವಿಟಿ ಇರೋಂತ ಮೂವಿನ ಅಂಡ್ ಡೈರೆಕ್ಟರ್ಸ್ಗೆ ಪೇ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡಿರಲ್ಲ. ನಾನು ಕೊನೆಯದಾಗಿ ನಮ್ಮ ಸ್ಯಾಂಡಲ್ವುಡ್ ಪ್ರೊಡ್ಯೂಸರ್ಸ್ಗೆ, ಹೀರೋಸ್ಗೆ ಅಂಡ್ ನಮ್ಮ ಆಡಿಯನ್ಸ್ಗೆ ಕೇಳೋದೇನು ಅಂದ್ರೆ, ಪ್ರೊಡ್ಯೂಸರ್ಸ್ ಸ್ವಲ್ಪ ಫ್ಯಾಷನೇಟ್ ಆಗಿ ಕೇವಲ ದುಡ್ಡಿಗಷ್ಟೇ ಅಲ್ಲದೆ ಜನರಿಗೆ ಒಂದು ಒಳ್ಳೆ ಮೂವೀಸ್ನ ಕೊಡಬೇಕು ಅಂಡ್ ಜನರಿಂದ ಚಪ್ಪಾಳೆ ಪಡಿಬೇಕು ಅನ್ನೋಂಥ ಒಂದು ಬೈಕಿಯಲ್ಲಿ ಮೂವೀಸ್ನ ಪ್ರೊಡ್ಯೂಸ್ ಮಾಡಿ. ಹೊಸೊಬ್ರಿಗೆ ಅವಕಾಶ ಕೊಡಿ. ಡೈರೆಕ್ಟರ್ಸ್ಗೆ ಅಂಡ್ ಸ್ಕ್ರಿಪ್ಟ್ ರೈಟರ್ಸ್ಗೆ ಸ್ವಲ್ಪ ಫ್ರೀಡಮ್ ಕೊಡಿ. ಹೀರೋ ಮುಖ ನೋಡಿ ಒಪ್ಕೊಳ್ಳೋ ಬದಲು ಆ ಮೂವಿಯ ಸ್ಕ್ರಿಪ್ಟ್ ಹೇಗಿದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಆ ಸ್ಕ್ರಿಪ್ಟ್ ನ ಒಪ್ಕೊಳ್ಳಿ. ಹೀರೋಸ್ಗೆ ನಾನು ಏನಪ್ಪ ಹೇಳೋದು ಅಂದ್ರೆ, 3-4 ವರ್ಷ ಟೈಮ್ ತಗೊಂಡು ಒಂದು ಮೂವಿನ ಮಾಡೋ ಬದಲು ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಒಂದು ಆಸೆನ ಸೈಡ್ಗೆ ಇಟ್ಟು ಮೊದಲು ನಮ್ಮ ಕನ್ನಡ ಭಾಷೆಯಲ್ಲಿ ಮೂವೀಸ್ನ ಮಾಡಿ. ಮೊದಲು ನಮ್ಮ ಕನ್ನಡ ಭಾಷೆ ಜನಕ್ಕೆ ಇಷ್ಟ ಆಯ್ತಾ, ಆಮೇಲೆ ಅದನ್ನ ಪ್ಯಾನ್ ಇಂಡಿಯಾ ಮಾಡಿ. ಯಾಕೆ ಕಾಂತಾರ ಮೂವಿ ಕೂಡ ಇದೇ ರೀತಿ ಅಲ್ವಾ ಪ್ಯಾನ್ ವರ್ಲ್ಡ್ ಆಗಿತ್ತು. ಅಂಡ್ ನಮ್ಮ ವ್ಯೂವರ್ಸ್ಗೆ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಮೂವಿ ಪೈರಸಿನ ಮಾಡದೆ OTT ಆಗ್ಲಿ ಅಥವಾ ಥಿಯೇಟರ್ ನಲ್ಲೇ ಆಗ್ಲಿ ಆ ಮೂವಿನ ಹೋಗಿ ನೋಡಿ. ಯಾವ್ದೋ 2 ಮೂವಿಯಿಂದ ನಮ್ಮ ಸ್ಯಾಂಡಲ್ವುಡ್ ನ ಜಡ್ಜ್ ಮಾಡಬೇಡಿ. ನಾವು ಸಹ ಪ್ರತಿ ವರ್ಷ ನೋಡ್ತಾನೆ ಇರ್ತೀವಿ. ಪ್ರತಿ ವರ್ಷ ಸಹ ಸ್ಯಾಂಡಲ್ವುಡ್ ಫೇಲ್ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಸಲ ಸಭೆಗಳನ್ನ ಕರೀತಾರೆ. ಆದ್ರೆ ಆ ಸಭೆಗಳಿಂದ ಆಗಲಿ, ಯಾವುದೇ ರೀತಿಯ ಮೀಟಿಂಗ್ಸ್ ಇಂದ ಆಗಲಿ
ಏನು ಸಹ ಉಪಯೋಗ ಇಲ್ಲ. ಅಂಡ್ ಇನ್ನೊಂದು, ನಮ್ಮ ರಾಜ್ಯದಲ್ಲಿರುವಂತಹ ಥಿಯೇಟರ್ಗಳಲ್ಲಿ ನಮ್ಮ ಭಾಷೆಗಿಂತ ಬೇರೆ ಭಾಷೆಯ ಮೂವೀಸ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಸ್ಯಾಂಡಲ್ವುಡ್ ನ ಎಲ್ಲಾ ಕಲಾವಿದರು, ಎಲ್ಲಾ ಪ್ರೊಡ್ಯೂಸರ್ಸ್, ಎಲ್ಲಾ ಡೈರೆಕ್ಟರ್ಸ್ ಧ್ವನಿ ಎತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನನ್ನ ಈ ವಿಡಿಯೋ ನಿಮಗೆ ಕಹಿ ಅಂತ ಅನಿಸ್ಬೋದು, ಆದ್ರೆ ಇದೇ ಸತ್ಯ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿ ನನ್ನ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನಿಂಗ್ ಆಫ್.